ಬಳ್ಳಾರಿ ಎಸ್ಪಿ ಅಮಾನತು ಬಗ್ಗೆ ಪರವಿರೋಧ ಚರ್ಚೆಗಳು ಶುರುವಾಗಿದೆ ಸರ್. ನೋಡಿ 4 ಗಂಟೆ ಬಳಿಕ ಅವರು ಅಮಾನತು 4 ತಾಸು ಇರ್ಬೋದು, 4 ದಿನ ಇರ್ಬೋದು, 4 ತಿಂಗಳು ಇರ್ಬೋದು, 4 ವರ್ಷ ಇರ್ಬೋದು. ಅವರ ಕಾರ್ಯದಲ್ಲಿ ಲೋಪ ಇದ್ರೆ ಸರ್ಕಾರ ತೀರ್ಮಾನ ತಗೋಬೇಕು. ಈಗ ನೀವೇ ಕೇಳ್ತೀರಾ ನಾವು ಯಾಕೆ ಈಗ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳ್ತೀರಾ. ಕ್ರಮ ತಗೊಂಡ್ರೆ ಯಾಕೆ ಕ್ರಮ ತಗೊಂಡಿದ್ರೆ ಅಂತ ಕೇಳ್ತಾರೆ. ಅವ್ರ ಕಾರ್ಯವೈಖರ್ಯದಲ್ಲಿ ಲೋಪ ಇದೆ ಕಂಡು ಬಂದಲ್ಲಿ ಅವ್ರು ಸಸ್ಪೆಂಡ್ ಆಗೋದೇ ಅಲ್ವಾ. ಈಗ ನಮಗೇನು ಅವ್ರದ್ದೇನು ವೈಯಕ್ತಿಕ ನಮ್ದೇನಿಲ್ಲ. ಅಲ್ಲಿ ಗಲಾಟೆ ನಡೆದಿದ್ದು ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ದು ನಿಜ. ಅವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ಬೇಕಲ್ಲ. ಈಗ ಹೆಂಗೆ ನೀವು ನನಗೆ ಕೇಳ್ತಾ ಇದ್ದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ? ಇದೆ, ಅದಕ್ಕೆ ತಾನೇ ನಾವು ಆ್ಯಕ್ಷನ್ ತಗೊಂಡಿರೋದು. ಅದನ್ನು ತಗೋಬೇಡಿ ಅಂದರೆ ಈಗ ಇಬ್ರೇ ಮೇಲೆ ವಿರುದ್ಧನೇ FIR ಆಗಿದೆ ಸರ್. ಮುಂದಿನ ಕ್ರಮ ಆಗಲೇ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದ್ರ ಬಗ್ಗೆ ಹೇಳಿದ್ದಾರೆ. ಕಾನೂನು ಪ್ರಕಾರ ಕ್ರಮ ತಗೋತೀವಿ, ತನಿಖೆ ಆಗಲಿ. ನಾವು ವಿ ಕೆನಾಟ್ ರನ್ ದ ಟ್ರಯಲ್ ಇನ್ ಮೀಡಿಯಾ ಅಲ್ಲ, ಪಬ್ಲಿಕ್ ಟ್ರಯಲ್ ನಡ್ಸೋಕ್ಕಾಗ್ತದ? ತನಿಖೆಯಲ್ಲಿ ಏನೇನು ಬರ್ತದೆ, ಯಾರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಯಾರು ಗುಂಡಾರಿಸಿದ್ರು ಅದೆಲ್ಲನೂ ಬರುತ್ತಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್. ಈಗ ವಿಡಿಯೋ ಒಂದು ಬಿಡುಗಡೆ ಮಾಡಿದ್ರಲ್ಲ ಸರ್ BJP ಅವರೇ, ಖಾಸಗಿ ಗನ್ಮ್ಯಾನ್ ಒಬ್ರು ನೋಡಿ, BJP ಅವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು ಯಾರ್ಯಾರು ಇವತ್ತು ಮಾತಾಡ್ತಾ ಇದಾರಲ್ಲ, ಬೆಳ್ಳಾರಿನಲ್ಲಿ ಹೋಗಿ ಎಲ್ಲರೂ ಜೈಲಿನಲ್ಲಿ ಇದ್ದು ಬಂದಂಥವ್ರು, ಅವ್ರ ಹಿನ್ನೆಲೆಗಳನ್ನು ತಾವು ನೋಡ್ಬಿಡಿ. ಕೆಲವು ವರ್ಷದ ಹಿಂದೆ ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂದ್ಬಿಟ್ಟು ಕುಖ್ಯಾತಿಯಾಗಿ ನಮ್ಮ ಆ ಜಿಲ್ಲೆ ಇತ್ತು. ಈಗ ಶಾಂತಿ ನೋಡ್ತಾ ಇದ್ದಾರೆ, ಸಮೃದ್ಧಿ ನೋಡ್ತಾ ಇದ್ದಾರೆ. ಆ ಭಾಗದ ಜನರಿಗೆ 371 ಜೆಯಿಂದ ಉದ್ಯೋಗ ಸಿಗ್ತಾ ಇದೆ. ಇವರಿಂದ ಇವರೆಲ್ಲರೂ ಕೂಡ ಬಳ್ಳಾರಿಯ ಮಾನ ಮರ್ಯಾದೆ ಹರಾಜು ಮಾಡಿದವರು, ಜೈಲಿಗೆ ಹೋದವರು ಇವತ್ತು ಬಂದು ನಮಗೆ ಕಾನೂನಿನ ಪಾಠ ಹೇಳ್ತಾ ಇದ್ದಾರಾ? ಏನು ನೈತಿಕತೆ ಇದೆಯೇನ್ರಿ ಇವರಿಗೆ? ಏನಾದರೂ ಸ್ವಲ್ಪನ ಲಾಜಿಕ್ ಇದೆಯಾ ಇವ್ರ ಮಾತಿನಲ್ಲಿ? ಆ ಇಡೀ ಭಾಗವನ್ನು ಹಾಳು ಮಾಡಿದಂಥ ವ್ಯಕ್ತಿಗಳು ಇವತ್ತು ಬಂದು ಕಾನೂನು ಸಂವಿಧಾನ ಅಂತ ನಮಗೆ ಪಾಠ ಹೇಳ್ತಾ ಇದ್ದಾರಾ? ಯಾರೋ ಏನೋ ಒಂದು ಪೋಸ್ಟರ್ ಅವ್ರ ಮನೆ ಮುಂದೆ ಹಾಕಿದ್ದಕ್ಕೆ ಇದನ್ನ ಈಗ ನಮ್ಮ ಮನೆ ಮುಂದೆ, ಖರ್ಗೆ ಸಾಹೇಬ್ರ ಮನೆ ಮುಂದೆ, ನಮ್ಮ ಮನೆ ಮುಂದೆ ಎಲ್ಲ ಬಂದು BJP ಅವ್ರ ಪೋಸ್ಟರ್ ಹಾಕಲ್ವ? ತಲೆ ಕೆಡಿಸ್ಕೊಂತೀವ ನಾವು? ಏನು ಮನೆ ಒಳಗಡೆ ಬಂದು ಹಾಕಿದ್ರೆ ಆಯ್ತಪ್ಪ. ಯಾವ ಪೋಸ್ಟರ್ ಇತ್ತದು? ವಾಲ್ಮೀಕಿ ಅವ್ರ ಪೋಸ್ಟರ್. ಅಂದರೆ ಇವರು ಬರೇ ಹೆಸರಿಗೆ ಮಾತ್ರ ರಾಮನ ಜಪ ಮಾಡ್ತಾರೆ. ರಾಮಾಯಣ ಯಾರು ಬರ್ದಿರೋದು ಅವ್ರು ಬೇಡವಾ ಇವರಿಗೆ? ವಾಲ್ಮೀಕಿ ಅವ್ರ ತಾನೇ ರಾಮಾಯಣ ಬರ್ದಿದ್ದು. ಸರ್ ಕಾರ್ ಕೂಡ ಕಟ್ಟಾಕ್ತಾರಿಲ್ಲ, ಆ ರೀತಿ ಬಂದು ರಸ್ತೆಗೆ ಹಾಕಿದ್ರು. ನೋಡಿ, ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ನೋಡಿ, ಯಾರಿಗೂ ಕೂಡ ಅನಾನುಕೂಲವಾಗಿ ನಡ್ಕೊಳ್ಬಾರ್ದು. ಯಾರೇ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಬೇರೆ ಶಾಸಕರು ಇರ್ಬೋದು. ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದ್ರೆ ಮಾಡಬಾರ್ದು. ಆದರೆ ಅದನ್ನೇ ಮುಂದಿಟ್ಕೊಂಡು ಇಂಥ ಈ ವಾತಾವರಣ ಕೆಡಿಸೋದು ಸರಿ ಅಲ್ಲ ಅಂತ ಹೇಳ್ತಾರೆ. ದ್ವೇಷ ಭಾಷಣದ ಅಡಿಯಲ್ಲಿ ಭರತ್ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ತಿದ್ದಾರೆ. ಯಾರು ದ್ವೇಷ ಭಾಷಣ? ಹೆಂಗೆ ಅದು? ಬಿಲ್ ಓದ್ಕೊಂಡಿದ್ದಾರ ಇವರು? ಬಿಲ್ ಓದ್ಕೊಂಡಿದ್ದಾರ ಇವರು? ಆಮೇಲೆ ಇವರೇ ದ್ವೇಷ ಭಾಷಣದ ವಿರುದ್ಧ ಇದ್ರಲ್ಲ, ಬಿಲ್ ವಿರುದ್ಧ ಇದ್ರಲ್ಲ. ಇಲ್ಲ ಕೇಳಿ, ದ್ವೇಷ ನೋ ಫಸ್ಟ್ ಆಫ್ ಆಲ್ ನೋಡಿ, ಬಿಲ್ ಸರಿಯಾಗಿ ಓದ್ಕೊಳಕ್ ಕೇಳಿ. ಬಿಲ್ ಓದ್ಕೊಂಡ್ಮೇಲೆ ಯಾವ ಸೆಕ್ಷನ್ ಅಡಿನಲ್ಲಿ ಬರಲಿ ಫಸ್ಟ್. ಅವ್ರು ಬಿಲ್ಲೇ ಸರಿಯಾಗಿ ಓದ್ಕೊಂಡಿಲ್ಲ, ಅದಕ್ಕೆ ಅವರು ಹಿಂಗೆ ಮಾತಾಡ್ತಾ ಇದ್ದಾರೆ. ಕರ್ನಾಟಕನೂ ಇವಾಗಲೂ ರಿಪಬ್ಲಿಕ್ಗೆ ಕಾಂಗ್ರೆಸ್ನಪ್ಪ. ಜನ ವೋಟ್ ಮಾಡಿದ್ದಾರೆ, ಡೆಮೋಕ್ರೆಟಿಕಲಿ ವೋಟ್ ಮಾಡಿದ್ದಾರೆ. ವಿ ಆರ್ ಅ ರಿಪಬ್ಲಿಕ್ ಆಫ್ ಪ್ರಾಸ್ಪೆರಿಟಿ. ಅವ್ರಿಗೆ ತೊಂದರೆ ಇದೆಯಾ BJP ಅವರಿಗೆ? ಇವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು, ಜೈಲಿಗೆ ಹೋಗಿ ಬಂದವರು ಇವತ್ತು ಬಂದು ನಮಗೆ ಸಂವಿಧಾನದ ಪಾಠ ಹೇಳೋದು, ಕಾನೂನು ಪಾಠ ಹೇಳೋದು, ಅಭಿವೃದ್ಧಿ ಪಾಠ ಹೇಳೋದು, 371 ಜೆ ಪಾಠ ಹೇಳೋದು ಏನ್ರಿ ಇದೆಲ್ಲ? ಬಳ್ಳಾರಿ ಎಸ್ಪಿ ಅಮಾನತು ಬಗ್ಗೆ ಪರವಿರೋಧ ಚರ್ಚೆಗಳು ಶುರುವಾಗಿದೆ ಸರ್. ನೋಡಿ, 4 ಗಂಟೆ ಬಳಿಕ ಅವರು ಅಮಾನತು 4 ತಾಸು ಇರ್ಬೋದು, 4 ದಿನ ಇರ್ಬೋದು, 4 ತಿಂಗಳು ಇರ್ಬೋದು, 4 ವರ್ಷ ಇರ್ಬೋದು. ಅವರ ಕಾರ್ಯದಲ್ಲಿ ಲೋಪ ಇದ್ರೆ ಸರ್ಕಾರ ತೀರ್ಮಾನ ತಗೋಬೇಕು. ಈಗ ನೀವೇ ಕೇಳ್ತೀರಾ ನಾವು ಯಾಕೆ ಈಗ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳ್ತೀರಾ. ಕ್ರಮ ತಗೊಂಡ್ರೆ ಯಾಕೆ ಕ್ರಮ ತಗೊಂಡಿದ್ರೆ ಅಂತ ಕೇಳ್ತಾರೆ. ಅವ್ರ ಕಾರ್ಯವೈಖರ್ಯದಲ್ಲಿ ಲೋಪ ಇದೆ ಕಂಡು ಬಂದಲ್ಲಿ ಅವ್ರು ಸಸ್ಪೆಂಡ್ ಆಗೋದೇ ಅಲ್ವಾ. ಈಗ ನಮಗೇನು ಅವ್ರದ್ದೇನು ವೈಯಕ್ತಿಕ ನಮ್ದೇನಿಲ್ಲ. ಅಲ್ಲಿ ಗಲಾಟೆ ನಡೆದಿದ್ದು ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ದು ನಿಜ. ಅವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ಬೇಕಲ್ಲ. ಈಗ ಹೆಂಗೆ ನೀವು ನನಗೆ ಕೇಳ್ತಾ ಇದ್ದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ? ಇದೆ, ಅದಕ್ಕೆ ತಾನೇ ನಾವು ಆ್ಯಕ್ಷನ್ ತಗೊಂಡಿರೋದು. ಅದನ್ನು ತಗೋಬೇಡಿ ಅಂದರೆ ಈಗ ಇಬ್ರೇ ಮೇಲೆ ವಿರುದ್ಧನೇ FIR ಆಗಿದೆ ಸರ್. ಮುಂದಿನ ಕ್ರಮ ಆಗಲೇ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದ್ರ ಬಗ್ಗೆ ಹೇಳಿದ್ದಾರೆ. ಕಾನೂನು ಪ್ರಕಾರ ಕ್ರಮ ತಗೋತೀವಿ, ತನಿಖೆ ಆಗಲಿ. ವಿ ಕೆನಾಟ್ ರನ್ ದ ಟ್ರಯಲ್ ಇನ್ ಮೀಡಿಯಾ ಅಲ್ಲ,
ಪಬ್ಲಿಕ್ ಟ್ರಯಲ್ ನಡ್ಸೋಕ್ಕಾಗ್ತದ? ತನಿಖೆಯಲ್ಲಿ ಏನೇನು ಬರ್ತದೆ, ಯಾರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಯಾರು ಗುಂಡು ಹಾರಿಸಿದ್ರು, ಅದೆಲ್ಲನೂ ಬರುತ್ತಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್. ಈಗ ವಿಡಿಯೋ ಒಂದು ಬಿಡುಗಡೆ ಮಾಡಿದಾರಲ್ಲ ಸರ್ ಬಿಜೆಪಿ ಅವರೇ, ಖಾಸಗಿ ಗನ್ಮ್ಯಾನ್ ಒಬ್ರು ನೋಡಿ, BJP ಅವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು ಯಾರ್ಯಾರು ಇವತ್ತು ಮಾತಾಡ್ತಾ ಇದಾರಲ್ಲ, ಬೆಳ್ಳಾರಿನಲ್ಲಿ ಹೋಗಿ ಎಲ್ಲರೂ ಜೈಲಿನಲ್ಲಿ ಇದ್ದು ಬಂದಂಥವ್ರು, ಅವ್ರ ಹಿನ್ನೆಲೆಗಳನ್ನು ತಾವು ನೋಡ್ಬಿಡಿ. ಕೆಲವು ವರ್ಷದ ಹಿಂದೆ ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂದ್ಬಿಟ್ಟು ಕುಖ್ಯಾತಿಯಾಗಿ ನಮ್ಮ ಆ ಜಿಲ್ಲೆ ಇತ್ತು. ಈಗ ಶಾಂತಿ ನೋಡ್ತಾ ಇದ್ದಾರೆ, ಸಮೃದ್ಧಿ ನೋಡ್ತಾ ಇದ್ದಾರೆ. ಆ ಭಾಗದ ಜನರಿಗೆ 371 ಜೆಯಿಂದ ಉದ್ಯೋಗ ಸಿಗ್ತಾ ಇದೆ. ಇವರಿಂದ ಇವರೆಲ್ಲರೂ ಕೂಡ ಬಳ್ಳಾರಿಯ ಮಾನ ಮರ್ಯಾದೆ ಹರಾಜು ಮಾಡಿದವರು, ಜೈಲಿಗೆ ಹೋದವರು ಇವತ್ತು ಬಂದು ನಮಗೆ ಕಾನೂನಿನ ಪಾಠ ಹೇಳ್ತಾ ಇದ್ದಾರಾ? ಏನು ನೈತಿಕತೆ ಇದೆಯೇನ್ರಿ ಇವರಿಗೆ? ಏನಾದರೂ ಸ್ವಲ್ಪನ ಲಾಜಿಕ್ ಇದೆಯಾ ಇವ್ರ ಮಾತಿನಲ್ಲಿ? ಆ ಇಡೀ ಭಾಗವನ್ನು ಹಾಳು ಮಾಡಿದಂಥ ವ್ಯಕ್ತಿಗಳು ಇವತ್ತು ಬಂದು ಕಾನೂನು ಸಂವಿಧಾನ ಅಂತ ನಮಗೆ ಪಾಠ ಹೇಳ್ತಾ ಇದ್ದಾರಾ? ಯಾರೋ ಏನೋ ಒಂದು ಪೋಸ್ಟರ್ ಅವ್ರ ಮನೆ ಮುಂದೆ ಹಾಕಿದ್ದಕ್ಕೆ ಇದನ್ನ ಈಗ ನಮ್ಮ ಮನೆ ಮುಂದೆ, ಖರ್ಗೆ ಸಾಹೇಬ್ರ ಮನೆ ಮುಂದೆ, ನಮ್ಮ ಮನೆ ಮುಂದೆ ಎಲ್ಲ ಬಂದು BJP ಅವ್ರ ಪೋಸ್ಟರ್ ಹಾಕಲ್ವ? ತಲೆ ಕೆಡಿಸ್ಕೊಂತೀವ ನಾವು? ಏನು ಮನೆ ಒಳಗಡೆ ಬಂದು ಹಾಕಿದ್ರೆ ಆಯ್ತಪ್ಪ. ಯಾವ ಪೋಸ್ಟರ್ ಇತ್ತದು? ವಾಲ್ಮೀಕಿ ಅವ್ರ ಪೋಸ್ಟರ್. ಅಂದರೆ ಇವರು ಬರೇ ಹೆಸರಿಗೆ ಮಾತ್ರ ರಾಮನ್ ಜಪ ಮಾಡ್ತಾರೆ. ರಾಮಾಯಣ ಯಾರು ಬರ್ದಿರೋದು ಅವ್ರು ಬೇಡವಾ ಇವರಿಗೆ? ವಾಲ್ಮೀಕಿ ಅವ್ರ ತಾನೇ ರಾಮಾಯಣ ಬರ್ದಿದ್ದು. ಸರ್ ಕಾರ್ ಕೂಡ ಕಟ್ಟಾಕ್ ಆಗ್ತಾರಿಲ್ಲ, ಆ ರೀತಿ ಬಂದು ರಸ್ತೆಗೆ ಹಾಕಿದ್ರು. ನೋಡಿ, ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ನೋಡಿ, ಯಾರಿಗೂ ಕೂಡ ಅನಾನುಕೂಲವಾಗಿ ನಡ್ಕೊಳ್ಬಾರ್ದು. ಯಾರೇ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಬೇರೆ ಶಾಸಕರು ಇರ್ಬೋದು. ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದ್ರೆ ಮಾಡಬಾರ್ದು. ಆದರೆ ಅದನ್ನೇ ಮುಂದಿಟ್ಕೊಂಡು ಇಂಥ ಈ ವಾತಾವರಣ ಕೆಡಿಸೋದು ಸರಿ ಅಲ್ಲ ಅಂತ ಹೇಳ್ತಾರೆ. ದ್ವೇಷ ಭಾಷಣದ ಅಡಿಯಲ್ಲಿ ಭರತ್ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ತಿದ್ದಾರೆ ಸರ್. ಯಾರು ದ್ವೇಷ ಭಾಷಣ? ಹೆಂಗೆ ಅದು? ಬಿಲ್ ಓದ್ಕೊಂಡಿದ್ದಾರಾ ಇವರು? ಬೆಂಕಿ ಹಚ್ತೀನಿ ಅಂತ ಬಿಲ್ ಓದ್ಕೊಂಡಿದ್ದಾರಾ ಇವರು? ಆಮೇಲೆ ಇವರೇ ದ್ವೇಷ ಭಾಷಣದ ವಿರುದ್ಧ ಇದ್ರಲ್ಲ, ಬಿಲ್ ವಿರುದ್ಧ ಇದ್ರಲ್ಲ. ಇಲ್ಲ, ಕೇಳಿ. ದ್ವೇಷ ನೋ ಫಸ್ಟ್ ಆಫ್ ಆಲ್ ನೋಡಿ, ಬಿಲ್ ಸರಿಯಾಗಿ ಓದ್ಕೊಳಕ್ ಕೇಳಿ. ಬಿಲ್ ಓದ್ಕೊಂಡ್ಮೇಲೆ ಯಾವ ಸೆಕ್ಷನ್ ಅಡಿನಲ್ಲಿ ಬರುತ್ತೆ ಬರಲಿ. ಫಸ್ಟ್ ಅವ್ರು ಬಿಲ್ಲೇ ಸರಿಯಾಗಿ ಓದ್ಕೊಂಡಿಲ್ಲ, ಅದಕ್ಕೆ ಅವರು ಹಿಂಗೆ ಮಾತಾಡ್ತಾ ಇದ್ದಾರೆ. ಕರ್ನಾಟಕನೂ ಇವಾಗಲೂ ರಿಪಬ್ಲಿಕ್, ಕಾಂಗ್ರೆಸ್ನಪ್ಪ. ಜನ ವೋಟ್ ಮಾಡಿದ್ದಾರೆ, ಡೆಮೋಕ್ರೆಟಿಕಲಿ ವೋಟ್ ಮಾಡಿದ್ದಾರೆ. ವಿ ಆರ್ ಅ ರಿಪಬ್ಲಿಕ್ ಆಫ್ ಪ್ರಾಸ್ಪೆರಿಟಿ. ಅವ್ರಿಗೆ ತೊಂದರೆ ಇದೆಯಾ BJP ಅವರಿಗೆ? ಇವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು, ಜೈಲಿಗೆ ಹೋಗಿ ಬಂದವರು ಇವತ್ತು ಬಂದು ನಮಗೆ ಸಂವಿಧಾನದ ಪಾಠ ಹೇಳೋದು, ಕಾನೂನು ಪಾಠ ಹೇಳೋದು, ಅಭಿವೃದ್ಧಿ ಪಾಠ ಹೇಳೋದು, 371 ಜೆ ಪಾಠ ಹೇಳೋದು. ಏನ್ರಿ ಇದೆಲ್ಲ? ಬಳ್ಳಾರಿ SP ಅಮಾನತು ಬಗ್ಗೆ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ ಸರ್. ನೋಡಿ, 4 ಗಂಟೆ ಬಳಿಕ ಅವರು ಅಮಾನತು 4 ತಾಸು ಇರ್ಬೋದು, 4 ದಿನ ಇರ್ಬೋದು, 4 ತಿಂಗಳು ಇರ್ಬೋದು, 4 ವರ್ಷ ಇರ್ಬೋದು. ಅವರ ಕಾರ್ಯದಲ್ಲಿ ಲೋಪ ಇದ್ರೆ ಸರ್ಕಾರ ತೀರ್ಮಾನ ತಗೋಬೇಕು. ಈಗ ನೀವೇ ಕೇಳ್ತೀರಾ, ನಾವು ಯಾಕೆ ಈಗ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳ್ತೀರಾ. ಕ್ರಮ ತಗೊಂಡ್ರೆ ಯಾಕೆ ಕ್ರಮ ತಗೊಂಡಿದ್ರೆ ಅಂತ ಕೇಳ್ತೀರಾ. ಅವ್ರ ಕಾರ್ಯವೈಖರಿಯಲ್ಲಿ ಲೋಪ ಇದೆ ಕಂಡು ಬಂದಲ್ಲಿ ಅವ್ರು ಸಸ್ಪೆಂಡ್ ಆಗೋದೇ ಅಲ್ವಾ? ಈಗ ನಮಗೇನು ಅವ್ರದ್ದೇನು ವೈಯಕ್ತಿಕ ನಮ್ದೇನಿಲ್ಲ. ಅಲ್ಲಿ ಗಲಾಟೆ ನಡೆದಿದ್ದು ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ದು ನಿಜ. ಅವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ಬೇಕಲ್ಲ. ಈಗ ಹೆಂಗೆ ನೀವು ನನಗೆ ಕೇಳ್ತಾ ಇದ್ದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ? ಇದೆ, ಅದಕ್ಕೆ ತಾನೇ ನಾವು ಆ್ಯಕ್ಷನ್ ತಗೊಂಡಿರೋದು. ಅದನ್ನು ತಗೋಬೇಡಿ ಅಂದರೆ ಈಗ ಇಬ್ಬರ ಮೇಲೆ ವಿರುದ್ಧನೇ FIR ಆಗಿದೆ ಸರ್. ಮುಂದಿನ ಕ್ರಮ ಆಗಲೇ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದ್ರ ಬಗ್ಗೆ ಹೇಳಿದ್ದಾರೆ. ಕಾನೂನು ಪ್ರಕಾರ ಕ್ರಮ ತಗೋತೀವಿ, ತನಿಖೆ ಆಗಲಿ. ನಾವು ವಿ ಕೆನಾಟ್ ರನ್ ದ ಟ್ರಯಲ್ ಇನ್ ಮೀಡಿಯಾ ಅಲ್ಲ, ಪಬ್ಲಿಕ್ ಟ್ರಯಲ್ ನಡ್ಸೋಕ್ಕಾಗ್ತದ? ತನಿಖೆಯಲ್ಲಿ ಏನೇನು ಬರ್ತದೆ, ಯಾರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಯಾರು ಗುಂಡು ಹಾರಿಸಿದ್ರು, ಅದೆಲ್ಲನೂ ಬರುತ್ತಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್. ಈಗ ವಿಡಿಯೋ ಒಂದು ಬಿಡುಗಡೆ ಮಾಡಿದಾರಲ್ಲ ಸರ್ BJP ಅವರೇ, ಖಾಸಗಿ ಗನ್ಮ್ಯಾನ್ ಒಬ್ರು. ನೋಡಿ, BJP ಅವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು ಯಾರ್ಯಾರು ಇವತ್ತು ಮಾತಾಡ್ತಾ ಇದಾರಲ್ಲ, ಬೆಳ್ಳಾರಿನಲ್ಲಿ ಹೋಗಿ ಎಲ್ಲರೂ ಜೈಲಿನಲ್ಲಿ ಇದ್ದು ಬಂದಂಥವ್ರು, ಅವ್ರ ಹಿನ್ನೆಲೆಗಳನ್ನು ತಾವು ನೋಡ್ಬಿಡಿ. ಕೆಲವು ವರ್ಷದ ಹಿಂದೆ ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂದ್ಬಿಟ್ಟು ಕುಖ್ಯಾತಿಯಾಗಿ ನಮ್ಮ ಆ ಜಿಲ್ಲೆ ಇತ್ತು. ಈಗ ಶಾಂತಿ ನೋಡ್ತಾ ಇದ್ದಾರೆ, ಸಮೃದ್ಧಿ ನೋಡ್ತಾ ಇದ್ದಾರೆ. ಆ ಭಾಗದ ಜನರಿಗೆ 371 ಜೆಯಿಂದ ಉದ್ಯೋಗ ಸಿಗ್ತಾ ಇದೆ. ಇವರಿಂದ ಇವರೆಲ್ಲರೂ ಕೂಡ ಬಳ್ಳಾರಿಯ ಮಾನ ಮರ್ಯಾದೆ ಹರಾಜು ಮಾಡಿದವರು, ಜೈಲಿಗೆ ಹೋದವರು ಇವತ್ತು ಬಂದು ನಮಗೆ ಕಾನೂನಿನ ಪಾಠ ಹೇಳ್ತಾ ಇದ್ದಾರಾ? ಏನು ನೈತಿಕತೆ ಇದೆಯೇನ್ರಿ ಇವರಿಗೆ? ಏನಾದರೂ ಸ್ವಲ್ಪನ ಲಾಜಿಕ್ ಇದೆಯಾ ಇವ್ರ ಮಾತಿನಲ್ಲಿ? ಆ ಇಡೀ ಭಾಗವನ್ನು ಹಾಳು ಮಾಡಿದಂಥ ವ್ಯಕ್ತಿಗಳು ಇವತ್ತು ಬಂದು ಕಾನೂನು ಸಂವಿಧಾನ ಅಂತ ನಮಗೆ ಪಾಠ ಹೇಳ್ತಾ ಇದ್ದಾರಾ?
ಯಾರೋ ಒಂದೇನೋ ಒಂದು ಪೋಸ್ಟರ್ ಅವ್ರ ಮನೆ ಮುಂದೆ ಹಾಕಿದ್ದಕ್ಕೆ ಇದನ್ನ ಈಗ ನಮ್ಮ ಮನೆ ಮುಂದೆ ಖರ್ಗೆ ಸಾಹೇಬ್ರ ಮನೆ ಮುಂದೆ ನಮ್ಮ ಮನೆ ಮುಂದೆ ಎಲ್ಲ ಬಂದು BJP ಅವ್ರ ಪೋಸ್ಟರ್ ಹಾಕಲ್ವ, ತಲೆ ಕೆಡಿಸ್ಕೊಂತೀವ ನಾವು. ಏನು ಮನೆ ಒಳಗಡೆ ಬಂದು ಹಾಕಿದ್ರೆ ಆಯ್ತಪ್ಪ. ಯಾವ ಪೋಸ್ಟರ್ ಇತ್ತದು? ವಾಲ್ಮೀಕಿ ಅವ್ರ ಪೋಸ್ಟರ್. ಅಂದರೆ ಇವರು ಬರೇ ಹೆಸರಿಗೆ ಮಾತ್ರ ರಾಮನ್ ಜಪ ಮಾಡ್ತಾರೆ. ರಾಮಾಯಣ ಯಾರು ಬರ್ದಿರೋದು ಅವ್ರು ಬೇಡವಾ ಇವರಿಗೆ? ವಾಲ್ಮೀಕಿ ಅವ್ರ ತಾನೇ ರಾಮಾಯಣ ಬರ್ದಿದ್ದು. ಸರ್ ಕಾರ್ ಕೂಡ ಕಟ್ಟಾಕ್ ಆಗ್ತಾ ಇರಲಿಲ್ಲ, ಆ ರೀತಿ ಬಂದು ರಸ್ತೆಗೆ ಹಾಕಿದ್ರು. ನೋಡಿ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ನೋಡಿ ಯಾರಿಗೂ ಕೂಡ ಅನಾನುಕೂಲವಾಗಿ ನಡ್ಕೊಳ್ಬಾರ್ದು. ಯಾರೇ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಬೇರೆ ಶಾಸಕರು ಇರ್ಬೋದು. ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದ್ರೆ ಮಾಡಬಾರ್ದು. ಆದರೆ ಅದನ್ನೇ ಮುಂದಿಟ್ಕೊಂಡು ಇಂಥ ಈ ವಾತಾವರಣ ಕೆಡಿಸೋದು ಸರಿಯಲ್ಲ ಅಂತ ಹೇಳ್ತಾರೆ. ದ್ವೇಷ ಭಾಷಣದ ಅಡಿಯಲ್ಲಿ ಭರತ್ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ತಿದ್ದಾರೆ ಸರ್. ಯಾರು ದ್ವೇಷ ಭಾಷಣ? ಹೆಂಗೆ ಅದು? ಬಿಲ್ ಓದ್ಕೊಂಡಿದಾರ ಇವರು? ಬೆಂಕಿ ಹಚ್ತೀನಿ ಅಂತ ಬಿಲ್ ಓದ್ಕೊಂಡಿದಾರ ಇವರು? ಆಮೇಲೆ ಇವರೇ ದ್ವೇಷ ಭಾಷಣದ ವಿರುದ್ಧ ಇದ್ರಲ್ಲ, ಬಿಲ್ ವಿರುದ್ಧ ಇದ್ರಲ್ಲ. ಇಲ್ಲ ಕೇಳಿ, ದ್ವೇಷ ನೋ ಫಸ್ಟ್ ಆಫ್ ಆಲ್ ನೋಡಿ, ಬಿಲ್ ಸರಿಯಾಗಿ ಓದ್ಕೊಳಕ್ ಕೇಳಿ. ಬಿಲ್ ಓದ್ಕೊಂಡ್ಮೇಲೆ ಯಾವ ಸೆಕ್ಷನ್ ಅಡಿನಲ್ಲಿ ಬರುತ್ತೆ ಬರಲಿ. ಫಸ್ಟ್ ಅವ್ರು ಬಿಲ್ಲೇ ಸರಿಯಾಗಿ ಓದ್ಕೊಂಡಿಲ್ಲ, ಅದಕ್ಕೆ ಅವರು ಹಿಂಗೆ ಮಾತಾಡ್ತಾ ಇದ್ದಾರೆ. ಕರ್ನಾಟಕನೂ ಇವಾಗಲೂ ರಿಪಬ್ಲಿಕ್, ಕಾಂಗ್ರೆಸ್ನಪ್ಪ. ಜನ ವೋಟ್ ಮಾಡಿದ್ದಾರೆ, ಡೆಮೋಕ್ರೆಟಿಕಲಿ ವೋಟ್ ಮಾಡಿದ್ದಾರೆ. ವಿ ಆರ್ ಅ ರಿಪಬ್ಲಿಕ್ ಆಫ್ ಪ್ರಾಸ್ಪೆರಿಟಿ. ಅವ್ರಿಗೆ ತೊಂದರೆ ಇದೆಯಾ BJP ಅವರಿಗೆ? ಇವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದಂಥವ್ರು, ಜೈಲಿಗೆ ಹೋಗಿ ಬಂದವರು ಇವತ್ತು ಬಂದು ನಮಗೆ ಸಂವಿಧಾನದ ಪಾಠ ಹೇಳೋದು, ಕಾನೂನು ಪಾಠ ಹೇಳೋದು, ಅಭಿವೃದ್ಧಿ ಪಾಠ ಹೇಳೋದು, 371J ಪಾಠ ಹೇಳೋದು. ಏನ್ರಿ ಇದೆಲ್ಲ?